ಎಸ್ ರಾಹುಲ್ ಗಾಂಧಿ ಇತ್ತೀಚೆಗೆ ಎಲೆಕ್ಷನ್ ಕಮಿಷನ್ ಮೇಲೆ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಮತ ಚೋರಿ ಆಗಿದೆ, ಬಹಳಷ್ಟು ಜನರ ಮತಗಳನ್ನ ಡಿಲೀಟ್ ಮಾಡಿದ್ದಾರೆ ಅಥವಾ ಕೆಲವು ಮತಗಳನ್ನ ಸೇರಿಸಿದ್ದಾರೆ ಬಿಜೆಪಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ. ಎಲ್ಲಿ ಬಿಜೆಪಿಯ ವೋಟರ್ಸ್ ಕಡಿಮೆ ಇದ್ದಾರೆ ಅಲ್ಲಿ ಬಿಜೆಪಿಗೆ ವೋಟರ್ಸ್ ಅನ್ನ ಆಡ್ ಮಾಡಿದ್ದಾರೆ. ಎಲ್ಲಿ ಬಿಜೆಪಿಗೆ ಮಾರಕ ಆಗಬಹುದಾದಂತಹ ಕ್ಷೇತ್ರಗಳಿವೋ ಅಲ್ಲಿ ಮತಗಳನ್ನು ಡಿಲೀಟ್ ಮಾಡಿದ್ದಾರೆ. ಆ ಮೂಲಕ ಎಲೆಕ್ಷನ್ ಕಮಿಷನ್ ಮತ ಚೋರಿ ಮಾಡಿದೆ. ಅಷ್ಟೇ ಅಲ್ಲ, ನಮಗೆ EVM ಮಷಿನ್ ಮೇಲ್ಗಳ ಮೇಲೆ ನಂಬಿಕೆ ಇಲ್ಲ ಅನ್ನೋ ಥರದ ಮಾತುಗಳನ್ನು ರಾಹುಲ್ ಗಾಂಧಿ ಆಡಿದ್ರು ಬಿಕಾಸ್ ಆಫ್ ಬಿಹಾರ್ ಎಲೆಕ್ಷನ್ನ ಒಂದು ದೃಷ್ಟಿಯಿಂದ. ಯಾಕಂದರೆ ಬಿಹಾರ್ನಲ್ಲಿ ಈಗ ಒಂದು SIR ಅಂತಂದರೆ ತುಂಬ ಇಂಟೆನ್ಸಿವ್ ಸ್ಕೂಟನಿ ನಡೀತಾ ಇದೆ. ಅಲ್ಲಿ ವೋಟರ್ ಲಿಸ್ಟ್ಗೆ ಸಂಬಂಧಪಟ್ಟಂತೆ ಸುಮಾರು 8 ಕೋಟಿ, ಸುಮಾರು 14 ಕೋಟಿ ಇರುವಂತಹ ಬಿಹಾರ ಮತದಾರರಲ್ಲಿ 8 ಕೋಟಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಅಬ್ಜೆಕ್ಷನ್ಸನ್ನು ಎಲೆಕ್ಷನ್ ಕಮಿಷನ್ ರೇಸ್ ಮಾಡಿದೆ. ಈಗ ಅದು ಸುಪ್ರೀಂ ಕೋರ್ಟ್ನಲ್ಲಿದೆ. ಅಲ್ಲಿ ಆಧಾರ್ ಕಾರ್ಡ್ ನಡೆಯಲ್ಲ, ಅಲ್ಲಿ ರೇಷನ್ ಕಾರ್ಡ್ ನಡೆಯಲ್ಲ, ಅಲ್ಲಿ ಪ್ರೀವಿಯಸ್ ವೋಟರ್ ID ನಡೆಯಲ್ಲ, ಬೇರೆ 11 ದಾಖಲೆಗಳನ್ನು ಕೊಡಬೇಕು ನೀವು. ನಿಮಗೆ ವೋಟರ್ ID ಕೊಡಬೇಕು ಅಥವಾ ನಿಮಗೆ ವೋಟಿಂಗ್ ಪವರ್ ಕೊಡಬೇಕು ಅಂತ ಎಲೆಕ್ಷನ್ ಕಮಿಷನ್ ಬಿಹಾರಲ್ಲಿ ಹೇಳಿದೆ. ಆದ್ದರಿಂದ ಈಗ ಒಂದು ದೊಡ್ಡ ಪ್ರಮಾಣದ ಕ್ಯಾಂಪೇನ್ ಶುರುವಾಗಿದೆ ಎಲೆಕ್ಷನ್ ಕಮಿಷನ್ ವಿರುದ್ಧ. ಎಲೆಕ್ಷನ್ ಕಮಿಷನ್ ಈಗ ಮತಗಳನ್ನು ತಡೆಗಟ್ತಾ ಇದೆ, ಮತದಾನದ ಹಕ್ಕಿಗೆ ಮತ್ತು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ಮತದಾರನ ಹಕ್ಕನ್ನು ಕಸಿದುಕೊಳ್ಳುವ ಪ್ರಯತ್ನ ಮಾಡ್ತಾ ಇದೆ ಅಂತ ಮಾತಾಡ್ತಾ ಒಂದು ಮಾತು ಹೇಳಿದ್ರು. ಕರ್ನಾಟಕದಲ್ಲೂ ಕೂಡ ಮತಚೋರಿ ನಡೆದಿದೆ ಲೋಕಸಭೆ ಚುನಾವಣೆಯಲ್ಲಿ. ಅದಕ್ಕೆ ಸಂಬಂಧಪಟ್ಟಂತ 100% ದಾಖಲೆ ನಮ್ಮ ಹತ್ರ ಇದೆ. ವೈಟ್ ಆ್ಯಂಡ್ ಪೇಪರಲ್ಲಿ 100% ಅಲ್ಲಿ ನಾನು ಈ ಒಂದು ದಾಖಲೆಗಳನ್ನು ಬಿಡುಗಡೆ ಮಾಡಿ ಕರ್ನಾಟಕದಲ್ಲಿ ನಡೆದಿರುವಂಥ ಮತಚೋರಿಯ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನು ನೀಡ್ತೀನಿ ಅಂತ. ಅದಕ್ಕೆ ಸಂಬಂಧಪಟ್ಟಂಥ ಕೆಲ ಮಾಹಿತಿಗಳು ನಿಮ್ಮ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿದೆ ವೀಕ್ಷಕರೇ. ಹಾಗಾದರೆ ಆ ಕ್ಷೇತ್ರಗಳು ಯಾವುವು, ಆ ಗಂಭೀರ ಆರೋಪ ಏನು, ಬನ್ನಿ ನೋಡೋಣ ಬ್ರೇಕಿಂಗ್ ನ್ಯೂಸಲ್ಲಿ. EVM ಹಟಾವೋ ದೇಶ್ ಬಚಾವೋ ಎಂಬ ಆಂದೋಲನ ರೂಪಿಸೋದಕ್ಕೆ ಈಗ ರಾಹುಲ್ ಗಾಂಧಿ ಪ್ಲಾನ್ ಮಾಡ್ತಾ ಇದ್ದಾರೆ. ಕರ್ನಾಟಕದಿಂದಲೇ ಆರಂಭವಾಗಲಿದೆ ಮತಗಳವು ವಿರುದ್ಧದ ಹೋರಾಟ. ವೋಟರ್ ಲಿಸ್ಟ್ ಹೆಸರಿನಲ್ಲಿ ಹೆಸರು ಡಿಲೀಟ್ ಮಾಡೋದು ಒಂದು ಭಾಗ, ಇನ್ನು ಮತದಾನದಲ್ಲಿ EVM ಅನ್ನ ಹ್ಯಾಕ್ ಮಾಡಿ ಬೇಕಾದವರನ್ನ ಗೆಲ್ಲಿಸೋದು ತಂತ್ರ, ಇದು ಎರಡನೇ ಭಾಗ. ಈ ಕುತಂತ್ರದಿಂದ ಬಿಜೆಪಿ ಗೆಲ್ತಾ ಇದೆ ಅಂತ ರಾಹುಲ್ ಗಾಂಧಿ ಆರೋಪ ಮಾಡ್ತಾ ಇದ್ದಾರೆ. ಮತ್ತು ಕರ್ನಾಟಕದಿಂದಲೇ ಈ ಮತಗಳವು ವಿರುದ್ಧ ಹೋರಾಟ ಮಾಡೋದಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡ್ತಾ ಇದೆ. ಸಿದ್ದರಾಮಯ್ಯ, DK ಶಿವಕುಮಾರ್ ಅವರಿಗೆ ಈಗಾಗಲೇ ರಾಹುಲ್ ಗಾಂಧಿ ಸೂಚನೆಯನ್ನು ಕೊಟ್ಟಿದ್ದಾರೆ, ಹೋರಾಟ ಆರಂಭ ಮಾಡಿ ಅಂತ. ದೇಶಾದ್ಯಂತ EVM ವಿರುದ್ಧ ಹೋರಾಟ ಮಾಡೋದಕ್ಕೆ ಸೂಚನೆಯನ್ನು ಕೊಡಲಾಗ್ತಾ ಇದೆ. ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗಬೇಕು ಈ ವಿಚಾರ ಅಂತ ರಾಹುಲ್ ಗಾಂಧಿ ಸೂಚನೆ ಕೊಟ್ಟಿದ್ದಾರೆ. ಚುನಾವಣೆಯಲ್ಲಿ EVM ಬಳಸಿದರೆ ಚುನಾವಣೆ ಬಾಯ್ಕಾಟ್ ಎಂಬ ಹೋರಾಟ. OBC ಸಭೆ ಬಳಿಕ ಹಿರಿಯ ನಾಯಕರ ಜೊತೆ ರಾಹುಲ್ ಗಾಂಧಿ ಚರ್ಚೆ ಮಾಡಿದ್ದಾರೆ. ಹಾಗಾದ್ರೆ ವೀಕ್ಷಕರೇ, ಕಾಂಗ್ರೆಸ್ನ ಆರೋಪ ಏನು ಕಾಂಗ್ರೆಸ್ನ ಆರೋಪ? ಮಹಾರಾಷ್ಟ್ರದ 36 ಕ್ಷೇತ್ರಗಳಲ್ಲಿ ಸಾವಿರಾರು ಮತದಾರರು ಡಿಲೀಟ್ ಆಗಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯವನ್ನು ಕೂಡ ಕಾಂಗ್ರೆಸ್ ನೀಡಿದೆ. कर्नाटक में हमने रिसर्च की है थोड़ी. कर्नाटक में हमने भयंकर चोरी पकड़ी है. मैं ब्लैक एंड व्हाइट में आपको दिखाऊंगा, इलेक्शन कमीशन को दिखाऊंगा, ठीक है, ब्लैक एंड व्हाइट में कि कैसे चोरी की जाती है, कहां की जाती है. कर्नाटक में ब्लैक एंड व्हाइट में है हमारे हाथ में, ठीक है, ब्लैक एंड व्हाइट. ओके, कर्नाटक में ब्लैक एंड व्हाइट में हम देंगे ದಾಖಲೆಗಳು ಅಂತ ರಾಹುಲ್ ಗಾಂಧಿಗೆ ಹೇಳಿದ್ರು. ಆ ದಾಖಲೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಈ ದಾಖಲೆಗಳನ್ನು ಅವರೇ ಬಿಡುಗಡೆ ಮಾಡ್ತಾರೆ ಅಂತ ಅನಿಸುತ್ತೆ. ನಿಮ್ಮ ಗ್ಯಾರಂಟಿ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿರುವಂತಹ ದಾಖಲೆಗಳು. ಸೊ ಮಹಾರಾಷ್ಟ್ರದ 36 ಕ್ಷೇತ್ರಗಳಲ್ಲಿ ಸಾವಿರಾರು ಮತದಾರರು ಡಿಲೀಟ್ ಆಗಿದ್ದಾರೆ. ಆ ಒಂದು ಕ್ಷೇತ್ರಗಳ ಮಾಹಿತಿ ಮತ್ತು ಎಷ್ಟು ಮತಗಳು ಅಲ್ಲಿ ಡಿಲೀಟ್ ಆಗಿದ್ದಾವೆ
ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೂಡ ಲಭ್ಯ ಆಗಿದೆ. ಒಂದು ಕಡೆ ಸ್ಪರ್ಧೆ ಮಾಡಿರುವಂತಹ ಕ್ಯಾಂಡಿಡೇಟ್ಸು ಮತ್ತು ಕ್ಷೇತ್ರ, ಆ ಕ್ಷೇತ್ರದಲ್ಲಿ ಎಷ್ಟು ಮಿಸ್ ಆಗಿದ್ದಾವೆ ಅಥವಾ ಎಷ್ಟು ಆ್ಯಡ್ ಆಗಿದ್ದಾವೆ, ಮೈನಸ್ ಆ್ಯಂಡ್ ಪ್ಲಸ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳು, ಅದೇ ರೀತಿ ಬೆಂಗಳೂರು ಸೆಂಟ್ರಲ್ ಮತ್ತು ಮಹದೇವಪುರ ಕ್ಷೇತ್ರದ ಡೀಟೇಲ್ಸ್ ಕೂಡ ಲಭ್ಯ ಆಗಿದೆ. ಒಂದೇ ಅಡ್ರೆಸ್ನಲ್ಲಿ ಒಂದೇ ಮನೆಯಲ್ಲಿ 4 ಜನ 5 ಜನ ಇರುವಂಥ ಮನೆಯಲ್ಲಿ 30ರಿಂದ 40 ಮತದಾರರು ಇದ್ದಾರೆ ಅನ್ನೋ ಥರದಲ್ಲಿ ದಾಖಲೆಗಳು ಇವೆ. ಸೊ ಲೋಕಸಭೆ ಚುನಾವಣೆಯಲ್ಲಿ ಇಂಡಿ ಒಕ್ಕೂಟಕ್ಕೆ ಸಿಕ್ಕ ಮತಗಳೇ ಬೇರೆ, ಅಸೆಂಬ್ಲಿ ಚುನಾವಣೆಗಳಲ್ಲಿ ಸಿಕ್ಕಂತಹ ಮತಗಳೇ ಬೇರೆ ಅಂತಿದೆ. ಇನ್ನು ಬಿಹಾರ್ ತಗೊಂಡ್ರೆ ಜನವರಿಯಲ್ಲೇ ಒಂದು ರಿಅಸೆಸ್ಮೆಂಟ್ ಆಗಿತ್ತು, ರಿವಿಷನ್ ಆಗಿತ್ತು ಮತದಾರರದ್ದು. ಮತ್ತೆ 3 ತಿಂಗಳಿಗೆ ಇನ್ನೊಂದು ಇಂಟೆನ್ಸಿವ್ ಸ್ಕೂಟನಿ ಅಂತ ಇನ್ನೊಂದು ಮಾಡ್ತಾ ಇದ್ದಾರೆ. ಹೀಗಾಗಿ 3 ತಿಂಗಳಿಗೊಮ್ಮೆ ಯಾಕೆ ಈ ರೀತಿಯಾದಂತಹ ಪ್ರಯತ್ನಗಳು ನಡೀತಾ ಇದೆ, ಸಮೀಕ್ಷೆಗಳನ್ನು ಮಾಡೋದು BJPಗೆ ಎಲ್ಲಿ ತೊಂದರೆ ಆಗ್ತಾ ಇದೆ ಅನ್ನೋವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಕ್ಷೇತ್ರಗಳಲ್ಲಿ ಹೆಸರುಗಳನ್ನು ಆ್ಯಡ್ ಮಾಡೋದು ಅಥವಾ ಡಿಲೀಟ್ ಮಾಡೋದು ಮಾಡ್ತಾ ಇದ್ದಾರೆ. ಕಳೆದ ಲೋಕಸಭೆ ಚುನಾವಣೆಯಲ್ಲಿ, ಅದರಲ್ಲೂ ಕೂಡ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಲ್ಲಿ ಮಹದೇವಪುರ ಕಾನ್ಸ್ಟಿಟ್ಯೂಯೆನ್ಸಿಯ ಮತ ಪೆಟ್ಟಿಗೆಗಳನ್ನು ಓಪನ್ ಮಾಡಿದಂಥ ಸಂದರ್ಭದಲ್ಲಿ ಹಲವಾರು ಇರ್ರೆಗ್ಯುಲಾರಿಟೀಸ್ ಕಂಡು ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಸ್ವತಃ ಕಾಂಗ್ರೆಸ್ನ ಅಭ್ಯರ್ಥಿ ಎಲ್ಲ ಕ್ಷೇತ್ರಗಳಲ್ಲಿ ಲೀಡಲ್ಲಿದ್ದರು. ಮಹದೇವಪುರ ಕಾನ್ಸ್ಟಿಟ್ಯೂಯೆನ್ಸಿಗೆ ಬಂದಾಗ ಅಲ್ಲಿ ಒಂದು ಸ್ವಲ್ಪ ತೊಂದರೆ ಆಯಿತು. ಬಿಕಾಸ್ ಅಲ್ಲಿ ಭಾಳಷ್ಟು ಮುಸ್ಲಿಂ ಕಮ್ಯುನಿಟಿಗೆ ಸಂಬಂಧಪಟ್ಟಂಥ ಮತದಾರರ ಮತಗಳನ್ನು ಡಿಲೀಟ್ ಮಾಡಲಾಗಿತ್ತು, ಹೆಸರುಗಳನ್ನು ಡಿಲೀಟ್ ಮಾಡಲಾಗಿತ್ತು. ಹಾಗಾಗಿ ಅಲ್ಲಿ ಮನ್ಸೂರ್ ಅಲಿ ಖಾನ್ ಅವರಿಗೆ ಹಿನ್ನಡೆ ಆಯಿತು. ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ರಾಸ್ ಚೆಕ್ ಮಾಡೋದಕ್ಕೆ ಸರ್ವೆ ಮಾಡಿದ್ರಂತೆ. ಅದರಲ್ಲಿ ಈ ಅಂಶ ಬೆಳಕಿಗೆ ಬಂದಿದೆ. ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳು ಇವೆ. ಹೀಗಾಗಿ ರಾಹುಲ್ ಗಾಂಧಿ ಅವರು ಕರ್ನಾಟಕದಿಂದಲೇ EVM ಹಟಾವೋ ದೇಶ್ ಬಚಾವೋ ಅನ್ನುವಂಥ ಹೋರಾಟವನ್ನು ಆರಂಭ ಮಾಡೋದಕ್ಕೆ ಕರ್ನಾಟಕದ ಕಾಂಗ್ರೆಸ್ ಲೀಡರ್ಸ್ಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರಿಗೆ ಮತ್ತು DK ಶಿವಕುಮಾರ್ ಅವರಿಗೆ ಈಗಾಗಲೇ ಸೂಚನೆ ಹೋಗಿದೆ. EVM ಹಟಾವೋ ಅನ್ನುವಂತಹ ಹೋರಾಟ ಕರ್ನಾಟಕದಿಂದಲೇ ಆರಂಭ ಆಗುತ್ತೆ. ಬಟ್ ಈಗಾಗಲೇ ಎಲೆಕ್ಷನ್ ಕಮಿಷನ್ EVM ಮಷಿನ್ಗಳಲ್ಲಿ ತೊಂದರೆ ಇದ್ದರೆ, ಹ್ಯಾಕ್ ಆಗಿದ್ರೆ ಅದನ್ನು ಪ್ರೂವ್ ಮಾಡಿ ಅಂತಲೂ ಕೂಡ ಹೇಳಿತ್ತು. ಇವನ್ ಸುಪ್ರೀಂ ಕೋರ್ಟ್ ಕೂಡ ಹೇಳಿತ್ತು. ಆದರೆ ಪ್ರತಿಪಕ್ಷಗಳು ಪ್ರೂವ್ ಮಾಡೋದಕ್ಕೆ ಫೇಲಿಯರ್ ಆದರು. ಸೊ ಟೆಕ್ನಿಕಲಿ ನಿಮಗೆ ಅದನ್ನು ಪ್ರೂವ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದು ಒಂದು ಕಡೆ ಆದರೆ, ಸುಮ್ಮನೆ EVM ಹ್ಯಾಕ್ ಆಗುತ್ತೆ ಅಂತ ಆರೋಪ ಮಾಡಿ ಅದನ್ನು ಪ್ರೂವ್ ಮಾಡದೇ ಇದ್ದರೆ ಜನ ಕೂಡ ಒಪ್ಕೊಳ್ಳೋದಕ್ಕೆ ಹಿಂದೇಟು ಹಾಕ್ತಾರೆ. ಆದರೆ ಈ ಒಂದು ಎಲೆಕ್ಷನ್ ಕಮಿಷನ್ ಮತಗಳನ್ನು ಡಿಲೀಟ್ ಮಾಡೋದು, ಆ್ಯಡ್ ಮಾಡೋದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ದಾಖಲೆ ಬಿಡುಗಡೆ ಮಾಡಿದ್ದೀರಿ, ಅದಕ್ಕೆ ಇನ್ನಷ್ಟು ಕ್ಲಾರಿಟಿ ಬೇಕಾಗುತ್ತೆ. ಮೋಸ್ಟ್ಲಿ ಅದರ ಬಗ್ಗೆ ಕಾಂಗ್ರೆಸ್ ಪಾರ್ಟಿ ಇನ್ನಷ್ಟು ಥರೋ ಡೀಪ್ ದಾಖಲೆಗಳನ್ನು ಬಿಡುಗಡೆ ಮಾಡಬಹುದು. ಏನು ನಂಬಬೇಕೋ ಏನು ಬಿಡಬೇಕೋ, IT ಸರಿ ಇಲ್ಲ, ED ಸರಿ ಇಲ್ಲ, ಎಲೆಕ್ಷನ್ ಕಮಿಷನ್ ಸರಿ ಇಲ್ಲ ಅಂತ ಆರೋಪ ಮಾಡ್ತಾಯಿದ್ರು. ಇನ್ನು ಯಾವುದನ್ನು ನಂಬಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ನಾರ್ಮಲ್ ಜನರಿಗೆ. ಇದೇ ನಮ್ಮ ಹಣೆ ಬರ.